ಪ್ರೇಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಇವತ್ತು ಆಗಸ್ಟ್ 5, ಸನಾತನದ ಹಿಂದೂ ಪರಂಪರೆಯ ಶ್ರಾವಣ ಮಾಸದ ಪ್ರತಿಪದ, ಅಂದರೆ ಶ್ರಾವಣ ಮಾಸದ ಮೊದಲ ದಿನ. ನರೇಂದ್ರ ಮೋದಿಯವರ NDA ಸರ್ಕಾರ ತನ್ನ 2ನೇ ಚರಣದ ಅಧಿಕಾರದ ದಿನಗಳಿಂದ ಈಚೆಗೆ ಆಗಸ್ಟ್ 5ರಂದು ದೇಶದ ಸಂವಿಧಾನಕ್ಕೆ ಮತ್ತು ಆ ಮೂಲಕ ಈ ರಾಷ್ಟ್ರದ ನಾಗರಿಕರಿಗೆ ಒಂದಲ್ಲ ಒಂದು ಮಹತ್ತರವಾದ ಉಡುಗೊರೆ ಕೊಡುತ್ತಾ ಬಂದಿದೆ. ಅದು ಕಾಶ್ಮೀರಕ್ಕೆ ಹೇರಲಾಗಿದ್ದ 370ನೇ ವಿಧಿಯನ್ನು ಅಬ್ರೊಗೇಟ್ ಮಾಡಿದ್ದಿರಬಹುದು, ಶತಮಾನಗಳ ಕನಸಾಗಿದ್ದ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಸಾಕಾರ ರೂಪ ಕೊಡುವ ಶಿಲಾನ್ಯಾಸದ ವಿಷಯವಾಗಿರಬಹುದು. ಹೀಗೆ ಮಹತ್ವದ ಕೆಲಸಗಳು ನೆರವೇರಿದ್ದು ಈ ಹಿಂದಿನ ವರ್ಷಗಳ ಆಗಸ್ಟ್ 5ನೇ ತಾರೀಕಿನಲ್ಲೇ. ಈ ಬಾರಿಯ ಅಂದರೆ 2024ರ ಆಗಸ್ಟ್ 5ಕ್ಕೆ ದೇಶದ ವಕಫ್ ಮಂಡಳಿಯ ಓಟಕ್ಕೆ ಬ್ರೇಕ್ ಹಾಕುವ ತಿದ್ದುಪಡಿ ಮಸೂದೆ ತರುವ ಎಲ್ಲ ಸಾಧ್ಯತೆಗಳಿವೆ. ಇವತ್ತಿನ ತನಕ ಕಂಡವರ ಆಸ್ತಿ ತನ್ನದೇ ಎಂದು ದೇಶದ ಉದ್ದಗಲ ಟಾವಲ್ ಹಾಕಿ ಕುಳಿತುಕೊಳ್ಳುತ್ತಿದ್ದ ಈ ವಕಫ್ ಬೋರ್ಡಿಗೆ ಇನ್ನು ಕಾನೂನಾತ್ಮಕ ಅಂಕುಶ ಬೀಳಲಿದೆ. ಈ ಕುರಿತು ಕಳೆದ ವಾರ ಮಹತ್ವದ ಬೈಠಕ್ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಇವತ್ತೇ ಶ್ರಾವಣದ ಮೊದಲ ಸೋಮವಾರ ಸಂಸತ್ತಿನಲ್ಲಿ ಮಸೂದೆ ಮಂಡಿಸುವ ಹೆಜ್ಜೆ ಇಡಲಿದೆ. ಈ ಮಸೂದೆ ಅಂಗೀಕಾರ ಆದ ಕೂಡಲೇ ವಕಫ್ ಬೋರ್ಡ್ ಕೂಡ ಸಂವಿಧಾನಿಕ ನ್ಯಾಯಪಾಲಿಕೆಯ ಅಡಿಯಲ್ಲಿ ಬರುತ್ತದೆ. ಈಗ ನಾವು ಶುಕ್ರವಾರ ನಡೆದ ಬೈಠಕ್ ವಿಚಾರ ಮಾತನಾಡುವುದಾದರೆ, ದೇಶದ ಈ ವಕಫ್ ಬೋರ್ಡ್ ಅನ್ನು ಸಾಂವಿಧಾನಿಕ ನ್ಯಾಯಪಾಲಿಕೆಯ ಚೌಕಟ್ಟಿನಲ್ಲಿ ಜೋಡಿಸುವ ತಿದ್ದುಪಡಿ ಮಸೂದೆ ವಿಚಾರ ಇದಾಗಿದೆ. ಹಿಂದೆ UPA ಸರ್ಕಾರ ಮಾಡಿದ ಅಪರಾಧವನ್ನು ಸರಿಪಡಿಸಿ ಮನಮೋಹನ್ ಸಿಂಗ್ ಸರ್ಕಾರ ತನ್ನ ಸೆಕೆಂಡ್ ಟರ್ಮ್ ಕಡೆಯ ದಿನಗಳಲ್ಲಿ ದೇಶದ 123 ಸರ್ಕಾರಿ ಆಸ್ತಿ ವಕಫ್ ಬೋರ್ಡಿಗೆ ಬರೆದುಕೊಟ್ಟಿತ್ತು. ಈ ಅಷ್ಟು ಆಸ್ತಿಯನ್ನು ಮರಳಿ ಸರ್ಕಾರದ ಮಾಲೀಕತ್ವಕ್ಕೆ ಪಡೆದುಕೊಳ್ಳುವ ಮಹತ್ವದ ಅಂಶ ಕೂಡ ಈ ತಿದ್ದುಪಡಿಯಲ್ಲಿ ಅಡಕವಾಗುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರುತ್ತಿದೆ. ಈ ಸಭೆಯಲ್ಲಿ ಗೃಹ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಕಾನೂನು ಪಂಡಿತರು ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಅಧ್ಯಕ್ಷರಾದ ಅಜಿತ್ ಧೋಮಲ್ ಚಿಂತನ ಮಂಥನದ ಭಾಗವಾಗಿದ್ದರು. ಹಿಂದೆ ಪ್ರಥಮ ಪ್ರಧಾನಿ ಓಲೈಕೆ ರಾಜಕಾರಣ ಮಾಡಲು ವಕಫ್ ಬೋರ್ಡಿಗೆ ಕೊಟ್ಟಿದ್ದ ಪರಮಾಧಿಕಾರವನ್ನು ತೆಗೆದುಹಾಕಿ ಈ ಮಂಡಳಿಯನ್ನು ರೀಸ್ಟ್ರಕ್ಚರ್ ಮಾಡುವುದು, ಕಂಡ ಆಸ್ತಿ ತನ್ನದೇ ಎಂದು ಹೇಳಿಕೊಳ್ಳಲು ಬಳಸುತ್ತಿದ್ದ ವಕಫ್ ಬೋರ್ಡಿನ ಸೆಕ್ಷನ್ 9 ಮತ್ತು 14ಕ್ಕೆ ಆಮೂಲಾಗ್ರ ಬದಲಾವಣೆ ತಂದು ಇಲ್ಲಿ ಬರುವ ವ್ಯಾಜ್ಯಗಳನ್ನು ಸಾಂವಿಧಾನಿಕ ನ್ಯಾಯಪಾಲಿಕೆಯಲ್ಲಿ ಪರಿಹರಿಸಿಕೊಳ್ಳುವ ನಿಯಮ ತರುವುದು ಮತ್ತು ವಕಫ್ ಆಸ್ತಿ ಫಿಸಿಕಲ್ ಆಗಿ ಪರಿಶೀಲಿಸುವಂತಹ ಸಮಿತಿ ರಚಿಸುವುದು ಸೇರಿದಂತೆ ಒಟ್ಟು 9 ಪ್ರಮುಖ ತಿದ್ದುಪಡಿಗಳನ್ನು ಈ ಮಸೂದೆಯಲ್ಲಿ ಅಳವಡಿಸಲಾಗಿದೆ ಎಂದು ಮಹತ್ವದ ವಿಚಾರ ಹೊರಬಂದ ನ್ಯೂಸ್ ರಿವ್ಯೂನಲ್ಲಿ ಗೊತ್ತಾಗುತ್ತದೆ. ಅಂದಿನ ಮೋದಿ ಸರ್ಕಾರ 2019ರಲ್ಲಿ ದಶಕಗಳಿಂದ ಶಾಪಗ್ರಸ್ತವಾಗಿದ್ದ 370ನೇ ವಿಧಿಯ ಸಂಕೋಲೆಯಿಂದ ವಿಮೋಚನೆಗೊಳಿಸಿ ಕಾಶ್ಮೀರಕ್ಕೆ ಹೊಸ ಆಶಯವನ್ನು ತಂದಿಡಲಾಯಿತು. ಮತ್ತೊಮ್ಮೆ ಇದೇ ಮೋದಿ ಸರ್ಕಾರ 2020ರ ಆಗಸ್ಟ್ 5ಕ್ಕೆ ಶತಮಾನಗಳ ಕನಸಾಗಿದ್ದ ರಾಮಮಂದಿರ ಕಟ್ಟುವುದಕ್ಕೆ ಶಿಲಾನ್ಯಾಸ ನೆರವೇರಿಸಿ ನಿಗದಿಯಂತೆ 2023ಕ್ಕೆ ರಾಮಮಂದಿರವನ್ನು ಲೋಕಕ್ಕೆ ಅರ್ಪಿಸಿದ್ದು ಆಗಿದೆ. ಇವು ಈಗ ಇತಿಹಾಸದ ಪುಟಗಳನ್ನು ಸೇರಿದ 2 ಪ್ರಮುಖ ತೀರ್ಮಾನಗಳು. ಇಂಥ ತೀರ್ಮಾನದ 3ನೇ ಚರಣವಾಗಿ ಇವತ್ತು ಆಗಸ್ಟ್ 5, 2024 ದೇಶದ 3ರಲ್ಲಿ ಒಂದು ಲ್ಯಾಂಡ್ ಬ್ಯಾಂಕ್ ಆಗಿರುವ ವಕಫ್ ಬೋರ್ಡಿಗೆ ತಿದ್ದುಪಡಿ ತರುವ ಮಹತ್ವದ ಮಸೂದೆ ಸಂಸತ್ತಿನಲ್ಲಿ ಮಂಡನೆಯಾಗಿ ದೇಶಕ್ಕೆ ಮಹತ್ವದ ಉಡುಗೊರೆಯಾಗಿ ಒದಗಿ ಬರುವುದಿದೆ. ಭಾರತ ವಿಶ್ವಗುರು ಆಗುವ ಮೊದಲು ಈ ದೇಶ ಆಂತರಿಕವಾಗಿ ಕಾನೂನು ಸುವ್ಯವಸ್ಥೆಯಿಂದ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಎಂಬಂತೆ ಸುಭಿಕ್ಷೆಯಿಂದ ಕಟ್ಟುವ ಶಿಲ್ಪಿ ಬೇಕಲ್ಲವೇ? ಅಂಥ ಗಟ್ಟಿ ಸಂಕಲ್ಪದ ಪ್ರಧಾನ ಸೇವಕ ಮತ್ತು ಅವರ ಕೋರ್ ಟೀಮ್ ಇಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿವೆ. ಈ ಕೆಲಸ ನರೇಂದ್ರ ಮೋದಿ ಅಂಡ್ ಟೀಮ್ ಮಾಡಿ ತೋರಿಸ್ತಾ ಇದೆ ಅಂತ ನಿಮಗೆ ಅನ್ನಿಸ್ತದೆ ಅಲ್ವೇ? ಒಮ್ಮೆ ಯೋಚಿಸಿ ನೋಡಿ. ಇದಕ್ಕಾಗಿಯೇ ನರೇಂದ್ರ ಮೋದಿ ತಾನು ದೈವ ಸಂಭೂತ ದಿವ್ಯಶಕ್ತಿ ಪಡೆದ ರಾಷ್ಟ್ರ ಸೇವಕ, ವಿಶಿಷ್ಟ ಕಾರ್ಯಕ್ಕೆಂದು ದೇವರೇ ಖುದ್ದು ತನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ ಎಂದು ಹೇಳಿರುವುದು ಎಷ್ಟು ಪ್ರಸ್ತುತ ಅಲ್ಲವೇ? God has sent me with a purpose. I follow directions of Lord. My results are also Lord's. I see 2 forms of God. Among them, one is formless, invisible and called Nirakar. Other form of God is Sakar, that is 140 crore countrymen at whose service I am. It is all God's will. He wants me to serve society, but not in search of Nirakar roop of God. ಗ್ರೇಟ್ ಮೋದಿಜಿ. ಇದೆಂಥ ಮಾರ್ಮಿಕವಾದ ಮಾತು
ನಮ್ಮ ಪ್ರಧಾನ ಸೇವಕನ ಮನದಾಳದಿಂದ ಬಂದಿದೆ ನೋಡಿ. ಇವರ ಈ ಮಾತಿಗೆ ಡೊಂಕು ನುಡಿಯುವವರು ಅದೆಷ್ಟೋ ಮಂದಿ ಈ ದೇಶದಲ್ಲಿ ವಿದೇಶದಲ್ಲಿ ತಲೆ ಎತ್ತಿದ್ದಾರೆ. ರಾಹುಲ್ ಗಾಂಧಿಯವರಂತೂ ಇವರ ಹಿಂದೆ ಅವಮಾನಿಸಲು ಕೈ ತೊಳೆದುಕೊಂಡು ನಿಂತಿದ್ದಾರೆ. ಅಧಿಕಾರ ಸಂಪತ್ತಿನ ದಾಹ ಇಲ್ಲದೆ ಈ ದೇಶವನ್ನು ಸುಭೀಕ್ಷೆಗೊಳಿಸುವ ಸೇವಕ 140 ಕೋಟಿ ಜನರ ಪ್ರಧಾನ ಸೇವಕರಾಗಿದ್ದಾರೆ ಅಂತ ಹೇಳಬೇಕಾಗುತ್ತದೆ. ಮೋದಿ ನೇತೃತ್ವದ NDA ಸರ್ಕಾರ ಮುಂದಾಗಿರುವ ವಕಫ್ಗೆ ತಿದ್ದುಪಡಿ ತರುವ ಮಸೂದೆ ಬಗ್ಗೆ ನಿಮಗೇನನ್ನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.